ಯಾರು ಶಶಿಕಾಂತ್ ಸಿಂಧೇಲಿದ್ದಾರೆ ಅವರ ತಾಯಿ ಹೆಸರಿಗೆ 10 ಕೋಟಿ ರೂಪಾಯಿ ಫಾರಿನಿಂದ ಬಂದಿದೆ ಅಂತ ಹೇಳಿದ್ರೆ ಅದನ್ನು ಕೂಡ ಎಂಕ್ವೈರಿ ಮಾಡಬೇಕಾಗ್ತದೆ. ಇಲ್ಲ, SIT ಅವರಿಗೆ ಎಲ್ಲವೂ ಗೊತ್ತಿದೆ. ಬಾಯಿ ಬಿಟ್ಟರೆ ದೊಡ್ಡ ದೊಡ್ಡವರು ಸಿಕ್ಕಾಕೊಳ್ತಾರೆ. ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ಏರ್ಪಡಿಸಿರುವ ಪತ್ರಿಕಾಗೋಷ್ಠಿಗೆ ಈ ಪ್ರಕರಣ ಸತ್ಯಾಂಶ ಹೊರಗಬೇಕಾದ್ರೆ ಮೊದಲು ಆ ತ್ರಿಮೂರ್ತಿಗಳು ಯಾರಿದ್ದಾರೆ, ಒಬ್ಬ ಎಂಥದ್ದು ಮಾಸ್ಕ್ ಮ್ಯಾನ್, ಅವನೊಬ್ಬ ಚಿನ್ನಯ್ಯ, ಆಮೇಲೆ ಈ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣನವರು, ಇವರನ್ನು ಮೊದ್ದು ಒಳಗೆ ಹಾಕಿದರೆ ಎಲ್ಲವೂ ಹೊರಗೆ ಬರ್ತಿತ್ತು. ಇಷ್ಟೆಲ್ಲ ಅನಾಹುತಗಳೇ ಆಗ್ತಿತ್ತಿಲ್ಲ. ಎಲ್ಲಿಂದ ತಲೆ ಬೋರ್ಡೆ ಬಹುಶಃ ಕೋರ್ಟಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳಾಗಿದೆ. ಅದನ್ನು ನಾವು ಸಾರ್ವಜನಿಕವಾಗಿ ಹೇಳೋಕ್ಕಾಗಲ್ಲ. ಒಂದು ಬುರ್ಡೆ ಹೊತ್ಕೊಂಡು ಬರ್ತಾನೆ ಅಂದರೆ ಇಸ್ ಇಟ್ ನಾಟ್ ಎನ್ ಅಫೆನ್ಸ್? ಅದೊಂದು ಅಪರಾಧ ಅಲ್ಲ? ಅದ್ರ ಬಗ್ಗೆ ಎಲ್ಲಿಂದ ಬಂತು ಇನ್ನೂ ಬಾಯಿ ಬಿಡ್ತಾ ಇಲ್ಲ. SIT ಅವರಿಗೆ ಎಲ್ಲವೂ ಗೊತ್ತಿದೆ. ಬಾಯಿ ಬಿಟ್ಟರೆ ದೊಡ್ಡ ದೊಡ್ಡವರು ಸಿಕ್ಕಾಕೊಳ್ತಾರೆ. ಅದಕ್ಕೆ ಆ ಬುರುಡೆ ಎಲ್ಲಿ ಸಿಕ್ತು, ಯಾಕೆ ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕೆ ಇಷ್ಟು ದಿವಸ ಎನ್ಕ್ವೈರಿ ನೋಟಿಸು, ಅವರು ರಾಜಾರೋಷವಾಗಿ ನಮ್ಮನ್ನು ಕರೀರಿ ಆ್ಯಸ್ ಇಫ್ ಇವರು ಏನು ಸತ್ಯ ಹರಿಶ್ಚಂದ್ರ ಬಿಟ್ಟರೆ ಇವರೇ ಅಂತ ಮಾತಾಡ್ತಾರೆ ಅವರು 2-3 ಜನ. ಮತ್ತು ಅವರ ಮೇಲೆ ಕ್ರಮ ಆಗಲೇಬೇಕು. ಷಡ್ಯಂತ್ರ ಅವರ ಮೇಲೆ ಕ್ರಮ. ಇವ್ರಿಗೆಲ್ಲ ಫೈನಾನ್ಸ್ ಫಂಡಿಂಗ್ ಎಲ್ಲ ಆಗ್ತಾ ಇದೆಯಲ್ಲ, ಅವ್ರು ಯಾರು ಅಂತ ಗೊತ್ತಾಗಬೇಕು. ಅದು ಆದರೆ ಮುಂದೆ ನಮ್ಮ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ, ದೇವಸ್ಥಾನಗಳು ಇರ್ಬೋದು, ಹಿಂದೆಲ್ಲ ಗೊತ್ತಿದೆಯಲ್ಲ, ಇಲ್ಲಿ ಎಲ್ಲವೂ ಶುರು ಮಾಡಿದ್ರು ಅಂತ ನಿಮಗೆ ಜ್ಞಾಪಕ ಮಾಡ್ತೇವೆ. ಇದರಲ್ಲಿ ತಲಕಾವೇರಿಯಲ್ಲಿ ತೀರ್ಥ ಬರೋದೇ ಇಲ್ಲ ಅಂತ ಒಂದು ಶುರು ಮಾಡಿದ್ರು. ಅದೇನು ಆಗಿಲ್ಲ. ಇಲ್ಲಿ ಕೊಡಗಿನ ಜನ ಅದಕ್ಕೆ ಕ್ಯಾರ್ನಾಟ್ ಏನೂ ಮಾಡಲಿಲ್ಲ. ಶಬರಿಮಲೆಯಲ್ಲಿ ಜ್ಯೋತಿಯೇ ಇದು ಉದ್ಭವ ಆಗೋದಿಲ್ಲ ಅಂತ ಹೇಳಿದ್ರು. ಆ ಜ್ಯೋತಿಯೇ ಬೋಗಸ್ ಅಂದರು. ಅದೇನೋ ಅಲ್ಲಿಂದಲ್ಲಿಗೆ ಸ್ಟಾಪ್ ಆಯಿತು. ಈಗ ಧರ್ಮಸ್ಥಳದ ಇನ್ನೂ ಹೆಚ್ಚಿನ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅವ್ರಿಗೂ ದೇವರು ಶಿಕ್ಷೆ ಕೊಡ್ತಾರೆ. ಎರಡನೇದಾಗಿ ನಮ್ಮ ಧರ್ಮಸ್ಥಳದ ಸಂಬಂಧಪಟ್ಟ ಹಾಗೆ ನಾನು ಆ ಶಶಿಕಾಂತ್ ಸಿಂಧೇಲ್ ಅವ್ರನ್ನ ಕೂಡಲೇ ಎನ್ಕ್ವೈರಿ ಮಾಡಬೇಕು, ಅವರ ಬಂಧನ ಮಾಡಬೇಕು ಅಂತ ಒತ್ತಾಯ ಕೂಡ ಆಗ್ತಿದೆ. ಸಿಂಧೇಲ್ ಮಾಜಿ ಜಿಲ್ಲಾಧಿಕಾರಿಯಾಗಿ ಮಂಗಳೂರಲ್ಲಿದ್ದರು. ನಾನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಅಲ್ಲಿದ್ದರು. ಅವರ ಕುಮ್ಮಕ್ಕು ಕೂಡ ಇದರಲ್ಲಿ ಭಾಳಷ್ಟು ಕಾಣ್ತಾ ಇದೆ. ಅದರ ಜೊತೆಗೆ ಕಮ್ಯುನಿಸ್ಟ್ನವರು ಕೂಡ ಭಾಳಷ್ಟು ಇದಕ್ಕೆ ಒತ್ತು ಕೊಟ್ಟಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಷಡ್ಯಂತ್ರವನ್ನು ಮಾಡಬೇಕು ಅಂತೇಳಿ ಸುಮಾರು 2 ವರ್ಷದ ಹಿಂದೆಯೇ ಪ್ರಾರಂಭ ಮಾಡಿದ್ದಾರೆ. ಅದು ಕೂಡ ಇಂಟೆಲಿಜೆನ್ಸ್ ಅವರಿಗೂ ಕೂಡ ಮಾಹಿತಿ ಇತ್ತು ಅಂತ ಹೇಳಿದ ವಿಚಾರವನ್ನು ಹೇಳಿದ್ರು ಕೂಡ ಇದರ ಬಗ್ಗೆಯೂ ಕೂಡ ಸರ್ಕಾರ ಸುಮ್ಮನೆ ಇರೋದು, ಇವರು ಕೂಡ ಒಂದು ಅಪರಾಧ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. SITನ ಮಾಡಿ ಇಷ್ಟರವರೆಗೆ ಯಾವುದೇ ಪ್ರೋಗ್ರೆಸ್ ಮಾಡಿದ್ರು ಕೂಡ ಇಷ್ಟು ದಿವಸ ಬೇಕಾಗಿರಲಿಲ್ಲ. ಇದನ್ನು ಆದಷ್ಟು ಬೇಗನೆ ಎನ್ಕ್ವೈರಿಯನ್ನು ಮುಗಿಸ್ಬೋದಿತ್ತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ SITಯಲ್ಲಿ ಎಲ್ಲವನ್ನ ಹೊರಗೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾರು ಶಶಿಕಾಂತ್ ಸಿಂಧೇಲಿದ್ದಾರೆ ಅವರ ತಾಯಿ ಹೆಸರಿಗೆ 10 ಕೋಟಿ ರೂಪಾಯಿ ಫಾರಿನಿಂದ ಬಂದಿದೆ ಅಂತ ಹೇಳಿದ್ರೆ ಅದನ್ನು ಕೂಡ ಎನ್ಕ್ವೈರಿ ಮಾಡಬೇಕಾಗ್ತದೆ. ಅವ್ರನ್ನ ಕೂಡ ಇಮಿಡಿಯೇಟ್ ಎನ್ಕ್ವೈರಿ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಯಾಕೆ ಹಣ ಬಂತು, ಎಲ್ಲಿಂದ ಬಂತು, ದುಬಾಯಿಂದ ಬಂದಿದೆ ಅಂತ ಹೇಳಿದ್ರು ಕೂಡ ವಿಚಾರವನ್ನು ನಾವು ಕೇಳಿದ್ದೇವೆ. ನಿಮ್ಮ ಪತ್ರಕರ್ತರು ಮತ್ತು ನಮ್ಮ TV ಮಾಧ್ಯಮದ ಮುಖಾಂತರ ಕೂಡ ನಾವು ಹಲವಾರು ವಿಚಾರವನ್ನು ತಿಳ್ಕೊಂಡಿದ್ದೇವೆ. ಆಗಿರಬೇಕಾದ್ರೆ ಇದನ್ನು NIAಗೆ ಹಾಕಬೇಕು ಮತ್ತು EDಗೂ ಕೂಡ ಕೊಡಬೇಕು ಅಂತ ನಾವು ಒತ್ತಾಯ ಕೂಡ ಆಗ್ತೇವೆ. ಅದರ ಜೊತೆಗೆ ಈಗಾಗಲೇ ಹೇಳಿದಾಗೆ ಮಂಗಳವಾರ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಹಲವಾರು ವಿಲೇಜ್ಗಳಿಗೆ ನಮ್ಮ ಜಿಲ್ಲಾ BJP ವತಿಯಿಂದ ನಾವು ಹಳ್ಳಿಗಳಿಗೆ ಹೋಗಿ ರೈತರ ಕಾಫಿ ಬೆಳೆಗೆ ಏನು ಲಾಸ್ ಆಗಿದೆ, ಭತ್ತಕ್ಕೆ ಏನು ಲಾಸ್ ಆಗಿದೆ ಅಂತ ಹೇಳೋದನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆ ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಒಂದು ರಿಪೋರ್ಟನ್ನು ಕಳಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಅದರ ಜೊತೆಗೆ DC ಕೂಡ ಒಂದು ರಿಪೋರ್ಟನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ಚಿಂತನೆಯನ್ನು ಮಾಡಿದ್ದೇವೆ. ಧನ್ಯವಾದಗಳು. ಬಹುಶಃ ಕೊಡಗು ಜಿಲ್ಲೆಯಲ್ಲಿ ಈ 2025 ಏನಿದೆ, ಈ ಮಳೆ ಹೇಗೆ ಹೊಡೆದಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ದಾಖಲೆ ಮಳೆಗಳು. ಒಂದು ನಾವು ತಾಯಿಯನ್ನು ಯಾವಾಗಲೂ ಏನು
ರಾಜ್ಯ ಕರ್ನಾಟಕವನ್ನು ಭುವನೇಶ್ವರಿ ಅಂತ ಹೇಳ್ತೇವೆ, ಭಾರತ ಮಾತೆಯನ್ನು ಮಾತೆ ಅಂತೇಳಿ ತಾಯಿ ಅಂತ ಹೇಳ್ತೇವೆ. ಹಾಗೆ ಒಂದು ತಾಯಿಯನ್ನು ನಾವು ಗೌರವಿಸಿ ಪೂಜೆ ಮಾಡುವಂಥದ್ದು, ಅವರಿಂದ ಆಶೀರ್ವಾದ ತಗೊಂಡು ಎಲ್ಲದಕ್ಕೂ ಹೋಗುವಂಥದ್ದು. ಆದರೆ ಒಬ್ಬ ಮಹಿಳೆ ಮತ್ತು ಒಬ್ಬ ತಾಯಿ ಅಂತ ಹೇಳಿದರೆ, ಈ ಒಂದು ದೇಶದ ಇಂಥ ಪ್ರಧಾನಿಯನ್ನು ಎತ್ತುಕೊಟ್ಟಂಥ ಒಬ್ಬ ಮೋದಿಯವರ ತಾಯಿಗೇ ಕೆಟ್ಟದಲ್ಲಿ ಈ ಅವಾಚ್ಯ ಶಬ್ದದಿಂದ ಬಿಹಾರದಲ್ಲಿ ಈ RJD ಮತ್ತು ಕಾಂಗ್ರೆಸ್ನ ಒಂದು ಸಂಯುಕ್ತ ಸಭೆಯಲ್ಲಿ ಒಂದು ಅವರೇನು ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ. ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ನಾವು ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚೆ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಹಾಗೆ BJPಯೂ ಅಷ್ಟೇ. ಯಾವುದೇ ಕಾರಣಕ್ಕೆ ಇಡೀ ದೇಶದ ಮಹಿಳೆಯರು ಅವ್ರನ್ನ ಕ್ಷಮಿಸೋದಿಲ್ಲ. ಇದನ್ನು ಗಂಭೀರವಾಗಿ ತಗೊಳ್ಬೇಕು ಅಂತೇಳಿ ವಿನಂತಿ ಮಾಡುತ್ತಾ, ಈ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಎಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಮಹಿಳೆಯರು ಅವ್ರ ವಿರುದ್ಧ ಈ ಒಂದು ತಾಯಿಯಂದಿರಿಗೆ, ಮಹಿಳೆಯರಿಗೆ ಅತ್ಯಂತ ಕೀಳಾಗಿ ಹೇಳಿದ್ದನ್ನು ಪ್ರತಿಭಟಿಸುವ ಮುಖಾಂತರ ಅವ್ರಿಗೆ ತಕ್ಕ ಉತ್ತರ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನಾವು ಸಹ ಅದನ್ನು ತೀವ್ರವಾಗಿ ಖಂಡಿಸ್ತೇವೆ. ಹಾಗೆ ಮಾಧ್ಯಮ ವಿಭಾಗದಲ್ಲಿ ರಾಧಾ ಹಿರೇಮಠ ಅವರು ಒಂದು ವಿಚಾರವನ್ನು ಹೆರಿಗೆ ಆಸ್ಪತ್ರೆ ಬಗ್ಗೆ RV ದೇಶಪಾಂಡೆ ಅವರ ಹತ್ರ ಪ್ರಸ್ತಾಪ ಮಾಡಿದರೆ, ಅದನ್ನು ಅವ್ರನ್ನ ಗೇಲಿ ಮಾಡುವಂಥದ್ದು, ಅವ್ರನ್ನೊಂದು ರೀತಿಯಲ್ಲಿ ತುಂಬ ತುಚ್ಛವಾಗಿ ಮಾತಾಡೋ ರೀತಿಯಲ್ಲಿ ಅವರಿಗೆ ಉತ್ತರ ಕೊಡುವಂಥದ್ದು, ಅವರಿಗೊಂದು ರೀತಿಯಲ್ಲಿ ಮಹಿಳೆ ಅಥವಾ ಮಾತೆ ಅಥವಾ ಸ್ತ್ರೀ ಅಂದರೆ ಒಂದು ರೀತಿಯ ಗೌರವಯುತ ಭಾವನೆಯೇ ಕಾಂಗ್ರೆಸ್ಗಿಲ್ಲ ಅಂತ ಹೇಳುವಂಥದ್ದು ಇದರಿಂದ ಗೊತ್ತಾಗ್ತದೆ. ಇದನ್ನು ಸಹ ನಾವು ತೀವ್ರವಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತೇವೆ. ಈ ರೀತಿಯ ನಡತೆಗಳನ್ನು ಇನ್ನು ಮುಂದಕ್ಕಾದ್ರೂ ತಿದ್ಕೊಳ್ಬೇಕು ಅಂತೇಳಿ ಅವರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.